ಬೆಂಗಳೂರಲ್ಲಿ ಡಿಸೆಂಬರ್ ಈ ಮಂತ್ ಇದೆಯಲ್ಲ, ಈ ಮಂತಲ್ಲಿ ಕೆಲವೊಂದಿಷ್ಟು ಅಕ್ರಮ ಜಾಗಗಳನ್ನು ಒತ್ತುವರಿ ಮಾಡಿದ್ದ ಜನಗಳನ್ನು ಮತ್ತು ಒತ್ತುವರಿ ಮಾಡಿದ ಜಾಗವನ್ನು BDA ಅವರು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಅದನ್ನು ವಾಪಸ್ ಪಡ್ಕೊಂಡ್ರು, ಗೌರ್ನಮೆಂಟ್ ಜಾಗ ಅಂತೇಳಿ. ಇದೇ ಒಂದು ರೀಸೆಂಟಾಗಿ ಡಿಸೆಂಬರ್ 20th ಕೋಗಿಲೆ ಲೇಔಟಲ್ಲಿ ಒಂದು ಒತ್ತುವರಿ ಮಾಡ್ಕೊಂಡಿದ್ದ ಜಾಗವನ್ನು ತೆರವು ಮಾಡಿದ್ರು BDA ಅವರು. ಇದನ್ನು ಕರ್ನಾಟಕ ಜನ ಒಪ್ಕೊಂಡ್ರು. ಕರ್ನಾಟಕ ಗೌರ್ಮೆಂಟ್ ಮಾಡಿದ್ದು ಕರೆಕ್ಟ್ ಆಗಿತ್ತು, ಒತ್ತುವರಿ ಮಾಡಿದ ಜಾಗವನ್ನು ಹಿಂಪಡೆದುಕೊಂಡಿದ್ದು ಕರೆಕ್ಟ್ ಆಗಿತ್ತು. ಎಲ್ಲಿವರೆಗೂ ಸ್ಟಿಲ್ ಕೇರಳದ ಜನರಿಗೆ ಕೊಡುವವರೆಗೂ, ಅಲ್ಲಿವರೆಗೂ ಮಾತ್ರ. ಇಲ್ಲಿ ಒಂದು ಪಾಯಿಂಟ್ ಬಂದಿದ್ದೇನೆಂದರೆ, ಇಂಡಿಯಾ ಈಸ್ ಎ ಡೆಮೋಕ್ರಸಿ ಕಂಟ್ರಿ. ಓಕೆ, ಇಂಡಿಯಾ ಈಸ್ ಎ ಡೆಮೋಕ್ರಸಿ ಕಂಟ್ರಿ. ನಾವು ನಮ್ಮದೇ ಆದಂಥ ವಾಯ್ಸ್ನ ರೈಸ್ ಮಾಡ್ಬೋದು, ಅದು ನಮಗೆ ಹಕ್ಕಿದೆ. ಯಾಕಂದರೆ ಡೆಮೋಕ್ರಸಿ ಅಂದರೆ ಮೇನ್ ಆಗಿ ಬರ್ತಕ್ಕಂಥ ಫಸ್ಟ್ ಥಿಂಗೆ ವಿ ಆರ್ ದ ಪೀಪಲ್ಸ್. ನಾವು ಇಂಡಿಯನ್ ಪೀಪಲ್ಸ್ ಆಗಿ ನಮ್ಮ ಒಂದು ವಾಯ್ಸ್ನ ಅಗೇನೆಸ್ಟ್ ಗೌರ್ನಮೆಂಟ್ ಏನಾದರೂ ತಪ್ಪು ಮಾಡಿದರೆ ನಾವು ಅದನ್ನು ವಾಯ್ಸ್ನ ರೈಸ್ ಮಾಡಿ ಗೌರ್ನಮೆಂಟ್ಗೆ ಕೇಳಬಹುದು. ಈ ಥರ ಆಗ್ತಾ ಇದೆ ಅಂತ ಹೇಳಿ. ಇವಾಗ ಇದೇ ಥರ ಇಲ್ಲ ಆಗಿದ್ದು ಒಂದು ತಪ್ಪಾಗಿದೆ. ಏನಾಗಿದೆ ಅಂದರೆ, ಕೋಗಿಲೆ ಲೇಔಟಲ್ಲಿ 20th ಡಿಸೆಂಬರಲ್ಲಿ ಒಂದು ಅಕ್ರಮವಾಗಿದ್ದ ಜಾಗವನ್ನು ತೆರವು ಮಾಡಿದ್ರು. ಗೌರ್ನಮೆಂಟ್ ಮಾಡಿದ್ದು ಅದೆಲ್ಲ ಕರ್ನಾಟಕ ಜನತೆ ಒಪ್ಕೊಂಡ್ರು. ಮನೆ ಏನೋ ತೆರವು ಮಾಡಿದ್ದಾಯಿತು, ಎಲ್ಲ ತೆರವು ಮಾಡಿದ್ದಾಯಿತು. ಓಕೆ, ಅದು ಕರ್ನಾಟಕ ಗೌರ್ನಮೆಂಟು ಮತ್ತೆ ಅದೇ ಜಾಗವನ್ನು ಹಿಂಪಡೆದುಕೊಂಡಿದ್ದು ಆಯಿತು. ಅದಾದಮೇಲೆ ಇವಾಗ ಒಂದು ಕ್ವಶನ್ ಬರುತ್ತೆ ಎಲ್ಲ ಕರ್ನಾಟಕದ ಜನತೆಗಳ ಮಧ್ಯ. ಏನಂದರೆ, ಯಾವುದೇ ಒಬ್ಬ ನಮ್ಮ ಕರ್ನಾಟಕದ ಬಿಡ್ರಿ, ಫಸ್ಟ್ ಔಟ್ ಆಫ್ ಕಂಟ್ರಿ ತಗೊಳ್ಳೋಣ ಒಂದು ಎಕ್ಸಾಂಪಲ್ ಆಗಿ. ನೀವು ಇವಾಗ ಇಲ್ಲಿಂದ USA ಹೋದರೆ ನಿಮಗೆ 5 ವರ್ಷ ಅಲ್ಲಿ ಇರಬೇಕಾಗುತ್ತೆ. ಆವಾಗ 5 ವರ್ಷ ಇದ್ಮೇಲೆ ನಿಮಗೆ ಸಿಟಿಜನ್ಶಿಪ್ ಅಂತ ಕೊಡ್ತಾರೆ. ಅಲ್ಲಿ ನೀವು ಇರೋಕ್ಕೆ ಅರ್ಹರು, ನೀವು ಸಿಟಿಜನ್ಶಿಪ್ ಅಲ್ಲಿ ಇರಬಹುದು ಅಂತೇಳಿ 5 ವರ್ಷ ಇದ್ದಾದಮೇಲೆ. ನಮ್ಮ ಕರ್ನಾಟಕದಲ್ಲೂ ಅದೇ ಥರ ರೂಲ್ಸ್ ಇದ್ದಾವೆ ಒಂದಷ್ಟು. ಯಾವುದೇ ಒಬ್ಬ ಬಡ ಜನರಿಗೆ, ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ಕೊಡಬೇಕಾದ್ರೆ 5 ವರ್ಷ ಆ ವ್ಯಕ್ತಿ ಇಲ್ಲಿ ವಾಸ ಮಾಡಿರಬೇಕು. ಮಿನಿಮಮ್ ಆಗಿ ಒಂದು 5 ವರ್ಷ ಅವರು ಇಲ್ಲಿರಬೇಕು. ಆವಾಗ ನಮ್ಮ ಕರ್ನಾಟಕದ ಒಂದು ರಾಜೀವ್ ಗಾಂಧಿ ಆವಾಸ್ ಯೋಜನೆ ಆ ಒಂದು ಅಡಿಯಲ್ಲಿ ಆ ಮನೆಯನ್ನು ಕೊಡ್ತಕ್ಕಂಥದ್ದು ಐತೆ, ನಮ್ಮ ಕರ್ನಾಟಕದಲ್ಲೇ ಐತೆ. ಅದೇ ಥರ ರೂಲ್ಸ್ ಇರೋದು. ಬಟ್ ಇಲ್ಲಿ ಕರ್ನಾಟಕ ಗೌರ್ನಮೆಂಟ್ಗೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗಲಿಲ್ಲ. ಯಾಕೆಂದರೆ ಇದ್ದಿದ್ದ ಜನಗಳನ್ನು ತೆರವು ಮಾಡಿದ್ರು. ತೆರವು ಮಾಡಿ ಆ ನಂತರ ಅಲ್ಲಿ ಕೆಲವೊಂದಿಷ್ಟು ಕೇರಳದ ಜನಗಳಿಗೆ ತಂದು ಆ ಮನೆಗಳನ್ನು ಕೊಟ್ಟರು. ಒಂದು ಆಲ್ಮೋಸ್ಟ್ 11 ಲಕ್ಷ ಬೆಲೆ ಬಾಳ್ತಕ್ಕಂಥ ಮನೆಗಳನ್ನು ತಂದು ಕೊಟ್ಟರು. ಅವ್ರನ್ನ ಕರ್ಕೊಂಬಂದಲ್ಲಿಟ್ಟರು. ಎಲ್ಲಿ? ಬೈಯಪ್ಪನಹಳ್ಳಿಯಲ್ಲಿ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲರೂ ಮಾತಾಡ್ತಾ ಇರೋದೇ ಅಗೇನೆಸ್ಟಾಗಿ ಅದ್ರ ಬಗ್ಗೆನೇ. ಇದು ರಾಜೀವ್ ಗಾಂಧಿ ಆವಾಸ್ ಯೋಜನೆ ಆಯಿತು. ಇದಾದಮೇಲೆ ನಮ್ಮ ಡೆಮೋಕ್ರಸಿ ಕಡೆ ಬರೋದಾದರೆ, ನಮ್ಮ ಕರ್ನಾಟಕ ಗೌರ್ನಮೆಂಟ್ ಯಾವುದಾದ್ರೂ ಒಂದಾದ್ರೂ ರೂಲ್ಸ್ ಫಾಲೋ ಮಾಡ್ತಿದೆಯಾ? ಜನಗಳ ಮಾತನ್ನ ಕೇಳ್ತಾ ಇದೆಯಾ? ಜನಗಳ ಒಂದು ಪ್ರಾಬ್ಲಮ್ಸ್ನ ಬಗೆಹರಿಸ್ತಾ ಇದೆಯಾ? ಹೆಸರಿಗಷ್ಟೇ ನಮ್ಮ ಕಂಟ್ರಿ ಡೆಮೋಕ್ರಸಿ ಕಂಟ್ರಿ ಆಗಿದೆ. ದಿಸ್ ಇಸ್ ಜಸ್ಟ್ ಹೇಳೋಕ್ಕಷ್ಟೇ. ಬಟ್ ಯಾವುದೇ ಒಬ್ಬರು ಅಗೇನೆಸ್ಟ್ ಆಗಿ ಗೌರ್ಮೆಂಟಾಗಿ ಮಾತಾಡಿದ್ರೆ ಅವನ್ನ ಆ್ಯಂಟಿ ನ್ಯಾಷನಲಿಸಮ್ ಅಂತ ಕರೆಯೋದು. ಸಾಕಷ್ಟು ಚಾನಲ್ಗಳು ಹಿಂಗೆ ಆಗಿ ಬ್ಯಾನ್ ಆಗಿ ಹೋಗಿದ್ದಾವೆ. ನಮ್ಮ ಇಂಡಿಯಾದಲ್ಲಿ ಡೆಮೋಕ್ರಸಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಜಸ್ಟ್ ಫಾರ್ ವೋಟ್ ಬ್ಯಾಂಕಿಂಗ್ ಇಷ್ಟೇ. ಜಸ್ಟ್ ಫಾರ್ ವೋಟ್ ಬ್ಯಾಂಕಿಂಗ್. ಎಲ್ಲರೂ ತಮ್ಮ ವೋಟ್ನ ಹಾಕ್ಸ್ಕೊಳ್ಳೋಕ್ಕೆ ನಮ್ಮ ಇಂಡಿಯಾ ಡೆಮೋಕ್ರಸಿನ ಯೂಸ್ ಮಾಡ್ಕೊತಾವ್ರೆ ಅಷ್ಟೇ. ಡೆಮೋಕ್ರಸಿ ಅಂದರೆ ಜನರ ಒಂದು ಪ್ರಾಬ್ಲಮ್ಸ್ ಏನಿದಾವೆ ಅದನ್ನು ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನು ಪರಿಹರಿಸೋಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅವ್ರ ಹತ್ರ ಟೈಮ್ ತಗೊಂಡು ಪ್ರಯತ್ನ ಮಾಡಿದಲ್ಲ ಅದು ಕೆಲಸನ ಮಾಡಿಕೊಡ್ಬೇಕು. ಮಾಡ್ತಾರೆ ಅಂದರೆ ಆ ಥರ ಎಲ್ಲ ಆಗುತ್ತೆ. ಬಟ್ ಮಾಡ್ತಾ ಇಲ್ಲ ಯಾರು. ಅದಕ್ಕೆ ಪೀಪಲ್ಸು ತಮ್ಮ ವಾಯ್ಸ್ನ ರೈಸ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಧಾನ ಮಂತ್ರಿ ಆಯುಷ್ ಯೋಜನೆ ಬಗ್ಗೆ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ ನಮ್ಮ ಇಂಡಿಯಾದಲ್ಲಿ, ಅದನ್ನು ನೋಡುವ ಹೆಂಗಾಗಿದೆ ಅಂತೇಳಿ. ಅದನ್ನು ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್.